ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 6ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಇಷ್ಟಪಟ್ಟಿದ್ದೀರಿ ಅಂತ ಭಾವಿಸ್ತೇನೆ. ಹಾಗಾದರೆ 7ನೇ ಅಧ್ಯಾಯವನ್ನು ಶುರು ಮಾಡೋಣ. ಗೌಡರ ಮಾತಿನಿಂದ ವಿಚಲಿತನಾದ ಸತಿ, ಅದು ಗೌಡ್ರೆ ಎನ್ನುತ್ತಾ ಮಾತನಾಡಲು ತೋಚದೆ ನಿಧಾನವಾಗಿ ಎದ್ದು ನಿಲ್ತಾ, ಕ್ಷಮಿಸಿ ಗೌಡ್ರೆ, ನಿಮ್ಮ ಮನೆ ಪರ್ಸ್ನಲ್ ವಿಷಯಕ್ಕೆ ನಾನು ತಲೆ ಹಾಕಬಾರ್ದಾಗಿತ್ತು. ಆದರೆ ನೀವು ನವಿ ಬೇರೆಯಲ್ಲ ನೀನು ಬೇರೆಯಲ್ಲ ಅಂತ ಇಬ್ಬರು ಒಂದೇ ಅಂತ ಹೇಳ್ತಿದ್ರಲ್ಲ, ಆ ಅಧಿಕಾರದಿಂದ ಸ್ವಲ್ಪ ನಾನೇ ಸಲುಗೆ ತಗೊಂಡು ಹೇಳಿದೆ, ಕ್ಷಮಿಸಿ ಅಂತ ಕೇಳ್ದ. ಸತೀಶ್ ಹೇಳಿ ಮುಗಿಸೋವರೆಗೂ ಸುಮ್ಮನಿದ್ದ ಗೌಡ್ರು ಅದುವರೆಗೂ ಇದ್ದ ಬಿಗಿ ಮುಖವಾಡವನ್ನು ಸಡಿಲಗೊಳಿಸಿ ಮಂದಸ್ಮಿತರಾಗಿ ನಗುತ್ತಾ ಸತಿಯ ಎರಡೂ ಭುಜಗಳನ್ನು ಹೆಮ್ಮೆಯಿಂದ ಹಿಡ್ಕೊಂಡು, ಶಾಕ್ ಆಯ್ತೇನೋ, ನೋಡೋಣ ನಿನ್ನ ಬಾಯಲ್ಲಿ ಏನು ಬರುತ್ತೋ ಅಂತಾನೆ ನಾನು ಸುಮ್ಮನೆ ಇದ್ದಿದ್ದು. ತುಂಬ ಖುಷಿ ಆಗ್ತಿದೆ, ಹಾಗೆ ಹೆಮ್ಮೆ ಕೂಡ ಆಗ್ತಾ ಇದೆ ನನಗಿವತ್ತು. ಲಕ್ಷ್ಮೀನ ಮೊದಲ ಸಲ ನೋಡಿದಾಗಲೇ ಮನಸ್ಸಲ್ಲೊಂದು ಆಸೆಯ ಸೆಳಕು ಮೂಡಿತ್ತು. ಆದರೆ ಹಿರಿಯವನಾಗಿ ತಿಳಿದೋನಾಗಿ ನಾನೇ ಸುಮ್ಮನೆ ಏನೇನೋ ಆಸೆಗಳನ್ನು ಬೆಳೆಸ್ಕೋಬಾರ್ದಲ್ಲ ಅನ್ನೋ ಕಾರಣದಿಂದ ಇರಲಿ ಅಂತ ವಿಶ್ವನಾಥ್ ಅವ್ರ ಹತ್ರ ಲಕ್ಷ್ಮಿ ಹುಟ್ಟಿದ ದಿನ ಜನ್ಮ ನಕ್ಷತ್ರ ತಿಳ್ಕೊಂಡು ಆರಾಧ್ಯದ್ರ ಹತ್ರ ಜಾತಕ ತೋರಿಸಿದ್ದೆ. ಗುರುಬಲ ಇರೋ ಅದ್ಭುತವಾದ ಜಾತಕ ಅಂತೆ. ಅಲ್ಲದೆ ಅವಳ ಬಲ್ಗಾಲ್ ಹಿಮ್ಮಡಿಯಲ್ಲಿ ಇರೋ ಮಚ್ಚೆ ಕೊಟ್ಮನೆಗೆ ಶುಭ ತರುತ್ತೆ. ಇಷ್ಟೆಲ್ಲ ಗೊತ್ತಾದ ಮೇಲೆ ಗಂಡೆತ್ತಿರೋ ನನಗೆ ದುರಾಸೆ ಇದ್ದೇ ಇರುತ್ತೆ. ಅದೇ ಆರಾಧ್ಯರ ಹತ್ರ ನವೀನನ ಜಾತಕನ ತೋರಿಸಿ ಹೊಂದಾಣಿಕೆ ಆಗುತ್ತಾ ಅಂತನೋ ನೋಡಿಸ್ದೆ. ಇಬ್ಬರ ಜಾತಕನೂ ಏನೋ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಅಂತ ಗೊತ್ತಾದ ಮೇಲೆ ಕಾಡು ಸಿದ್ದೇಶ್ವರನ ನೋಡಪ್ಪ, ಹೀಗೊಂದು ಹುಡುಗಿನ ಮನೆ ಹಿರಿಸೊಸೆ ಮಾಡ್ಕೋಬೇಕು ಅಂತ ಮನಸ್ಸಲ್ಲಿದೆ. ಈ ಸಂಬಂಧ ಒಳ್ಳೆಯದಾಗತ್ತೆ ಅಂತ ಇದ್ದರೆ ಅಪ್ಪಣೆ ಕೊಡು ಅಂತ ಗುರಿ ಅಪ್ಪಣೆ ಕೂಡ ಕೇಳಿದೆ. ಅಲ್ಲಿ ಕೂಡ ಅಪ್ಪಣೆ ಆಯಿತು ಅಂತ ಹೇಳಿದ ಗೌಡ್ರು ಆದರೆ ಅಂತ ಹೇಳಿ ಮಾತು ನಿಲ್ಲಿಸಿದ್ರು. ಸತಿಗೆ ತಲೆ ಮೇಲಿನ ದೊಡ್ಡದೊಂದು ಭಾರ ಇಳಿದ ಹಾಗೆ ಭಾಸವಾಗಿತ್ತು. ಆದರೆ ಏನು ಗೌಡ್ರೆ, ನಿಮ್ಮ ಮನಸ್ಸಲ್ಲಿ ಮತ್ತೇನಾದರೂ ಅನುಮಾನ ಗೊಂದಲಗಳಿದಾವ ಅಂತ ಕೇಳಿದ್ದ. ಅನುಮಾನ ಅಂತಲ್ಲ ಕಣೋ, ಗುರು ಹಿರಿಯರು ಜಾತಕ ನೋಡಿ ನಿಶ್ಚಯ ಮಾಡಿರೋ ಅದೆಷ್ಟೋ ಮದುವೆಗಳು ಮುರಿದು ಬಿದ್ದಿದ್ದಾವೆ. ಜಾತಕ ಹೊಂದಾಣಿಕೆ ಆದವರ ಮನಸ್ಸುಗಳು ಹೊಂದಾಣಿಕೆ ಆಗ್ತವೆ, ಸಂಸಾರ ಸಂತೋಷದಿಂದ ಇರುತ್ತೆ ಅಂತ ಹೇಳೋ ಕಾಲದಲ್ಲಿ ನಾವಿಲ್ವಲ್ಲ. ಈಗಿನ ಯುವಜನತೆ ಹಾಗಿಲ್ಲ. ನಂಗೆ ಒಪ್ಪಿಗೆ ಆದ ಹೆಣ್ಮಗುನೇ ಅವ್ನು ಮೆಚ್ಕೊಂಡಿರೋದು ನನಗೆ ಚೂರು ನೆಮ್ಮದಿ ಕೊಟ್ಟಿದೆ. ಆದರೆ ಹೊಸದರಲ್ಲಿ 4 ದಿನ ಲವ್ ಅಂತ ಖುಷಿಯಾಗಿ ಸುತ್ತಾಡಿ 5ನೇ ದಿನಕ್ಕೆ ಬ್ರೇಕಪ್ ಮಾಡ್ಕೊಳ್ಳೋ ಪ್ರೀತಿ ಈಗಿನ ಕಾಲದ್ದು. ಇವನು ಎಲ್ಲಿ ಹಾಗೆ ಮಾಡ್ಕೋತಾನೋ ಅನ್ನೋದೇ ನನಗೆ ಭಯ ಅಂತ ಗೌಡ್ರು ಮನಸ್ಸಿನ ಆಳದಲ್ಲಿದ್ದ ಗೊಂದಲವನ್ನು ಬಿಚ್ಚಿಡ್ತಾ ಹೇಳಿದ್ರು. ಆಗ ಸತಿ, ಒಪ್ಕೋತೀನಿ ಗೌಡ್ರೆ, ನಮ್ಮ ಜನ್ರೇಷನ್ ಲವ್ವು ನೀವು ಹೇಳ್ದಂಗೆ ಇರೋದು. ಆದರೆ ನವೀನ ಅವಳನ್ನು ಸೀರಿಯಸ್ ಆಗಿ ಲವ್ ಮಾಡ್ತಿದ್ದಾನೆ. ಅಲ್ಲದೆ ಅವನು ಅವಳ ಎಜುಕೇಷನ್ ಮುಗಿಸಿ ನಿಮ್ಮೆಲ್ಲರ ಕನಸಂತೆ ಡಾಕ್ಟರ್ ಆದಮೇಲೆ ಗಿಫ್ಟಾಗಿ ಚುಕ್ಕಿನ ನಿಮ್ಮಿಂದ ಕೇಳ್ತಾನೆ. ನಂಗೆ ಅದರ ಮೇಲೆ ನಂಬಿಕೆ ಇದೆ, ನೀವು ಚಿಂತೆ ಬಿಡಿ ಅಂತ ಸತಿ ಹೇಳ್ದ. ಸತಿ ಮಾತಿಂದ ಮತ್ತಷ್ಟು ಸಮಾಧಾನವಾದ ಗೌಡ್ರು, ಆಯಿತು, ನೀನು ಹೇಳಿದ್ಮೇಲೆ ನಂಬ್ತೀನಿ ಕಣೋ. ಆದರೆ ಲಕ್ಷ್ಮಿಗೂ ಇವಳನ್ನ ಕಂಡ್ರೆ ಇಷ್ಟ ಇದೆಯಾ? ಬರೀ ನಾವು ಮಾತ್ರ ಡಿಸೈಡ್ ಮಾಡಿರೋದಕ್ಕಾಗಲ್ಲ. ವಿಶ್ವನಾಥ್ ದಂಪತಿಗಳೇನೋ ಒಪ್ಕೋತಾರೆ ಅನ್ನೋ ನಂಬಿಕೆ ನನಗಿದೆ. ಆದರೆ ಲಕ್ಷ್ಮಿ ಅಂತ ಹೇಳಿದ್ರು. ಗೌಡ್ರೆ, ಚುಕ್ಕಿ ಇವತ್ತಿಗೆ ಇಷ್ಟ ಇಲ್ಲ ಅನ್ನೋ ಹಾಗೆ ತೋರಿಸ್ಕೊತಿದ್ದಾಳೆ. ಇನ್ನೂ ಅಷ್ಟು ಸೀರಿಯಸ್ ಆಗಿ ಲೈಫು ಅದರೆಲ್ಲರ ಬಗ್ಗೆ ಯೋಚನೆ ಮಾಡೋ ಏಜ್ ಅಲ್ಲ ಅವಳದು. ಆದರೆ ಒಳಗಡೆ ಇವನಂದರೆ ಇಷ್ಟ ಇರೋದು ಸುಳ್ಳಲ್ಲ. ಇಲ್ದಿದ್ರೆ ಯಾರಾದರೂ ಒಂದು ಮಾತು ರ್ಯಾಗಿಂಗ್ ಮಾಡಿದ್ರೆ ಜಗಳಕ್ಕೆ ನಿಲ್ಲೋಳು ಇವನು ಇಷ್ಟೆಲ್ಲ ರೇಗಿಸ್ತಾನೆ, ಕೋಳಿ ಜಗಳ ಮಾಡ್ತಾನೆ ಅಂತಂದ್ರೂ ಸೀರಿಯಸ್ ಆಗಿ ಯಾವತ್ತೂ ಆಡಿಲ್ಲ. ಅಲ್ಲದೆ ಈಗ ನಿಮ್ಮ ಮಗ ಅಂತ ಬೇರೆ ಗೊತ್ತಾಗಿದೆ, ಇನ್ನೂ ಸಾಫ್ಟ್ ಆಗಿರ್ತಾಳೆ. ಇನ್ನೂ ಟೈಮ್ ಇದೆಯಲ್ಲ, ಆರಾಮಾಗಿರಿ ಅಂತ ಅವರನ್ನು ಅಸಮಾಧಾನ ಮಾಡಿದ್ದ ಸತಿ. ಎಲ್ಲ ಸರಿ ಕಣೋ, ನನ್ನ ಮಗನ ಬುದ್ಧಿ ಏನಂತ ನನಗೆ ಗೊತ್ತು. ಹರೆಯದ ವಯಸ್ಸು, ಬಯಕೆಗಳು ಪುಟಿದೇಳೋ ವಯಸ್ಸು ಅವನದು. ಇವರು ಲವ್ ಅಂತ ಊರವ್ರ ಕಣ್ಣಿಗೆ ಕಾಣಿಸ್ಕೊಂಡ್ರೆ ನೋಡ್ದವ್ರು ಏನಂದ್ಕೊಳ್ತಾರೆ? ಗೌಡ್ರು ಮನೆ ಹಿರಿ ಸೊಸೆ ಮದುವೆಗೆ ಮುಂಚೆನೇ ಅವನ ಜೊತೆ ಊರೆಲ್ಲ ಸುತ್ತಿದ್ದಾಳೆ ಅಂತ ಅಂದರೆ ಅವಳ ಗೌರವಕ್ಕೆ ಧಕ್ಕೆ ಆಗತ್ತೆ. ಬೆಂಕಿ ಬೆಣ್ಣೆನ ಒಂದೇ ಕಡೆ ಇಟ್ಟರೆ ಕರಗದೇ ಇರಲ್ಲ ಕಣೋ ಅಂತ ಮತ್ತೆ ಚಿಂತೆ ಮಾಡ್ತಾ ಹೇಳಿದರು ಗೌಡ್ರು. ಹೌದು ನಿಜ ನವಿ ಏನಂತ ನನಗೆ ಚೆನ್ನಾಗಿ ಗೊತ್ತಿದೆ. ಮತ್ತಾರಿಗೆ ಗೊತ್ತಿರೋದಕ್ಕೆ ಸಾಧ್ಯ? ನಕ್ಷತ್ರ ಅವನಿಗೆ ಹತ್ರ ಇದ್ದಷ್ಟು ಅವನಲ್ಲಿ ಬಯಕೆಗಳು ಪುಟಿದೇಳ್ತಾವೆ. ಇಷ್ಟು ದಿನ ಅಂತ ಸಂಯಮದ ಬೇಲಿ ಒಳಗಡೆ ಇರೋದಕ್ಕೆ ಸಾಧ್ಯ? ಇನ್ನು ನಕ್ಷತ್ರ ಅವಳೇನು ತೀರಾ ಅವನಂದರೆ ಇಷ್ಟ ಇಲ್ಲದೇ ಇಲ್ಲ ಅನ್ನೋ ಹಾಗೆ ಸೀರಿಯಸ್ ಆಗಿ ಥಿಂಕ್ ಮಾಡಿಲ್ಲ. ಹುಡುಗಾಟಿಕೆಲೇ ಇರ್ತಾಳೆ. ಬೀಡು ಬಿಸಾಗಿ ಸವಾರಿ ಮಾಡ್ಕೊಂಡು ಬರ್ತಿರೋ ಯವ್ವನದ ಎಷ್ಟೋ ದಿನದ ಮುಚ್ಚಿಡೋದಕ್ಕೆ ಸಾಧ್ಯ? ಇನ್ನೆಷ್ಟು ದಿನ ಇದ್ದಿತ್ತು ಅವಳ ಬಾಲ್ಯ? ಎಲ್ಲರಿಗೂ ಎಲ್ಲದೂ ಒಳ್ಳೆಯದಾಗಬೇಕು.
ನವಿಗೆ ಅವನ ಪ್ರೀತಿ ಜೀವನ ಪರ್ಯಂತ ಸಿಗಬೇಕು. ನಕ್ಷತ್ರ ಈ ಮನೆ ಹಿರಿ ಸೊಸೆಯಾಗಿ ಗೌರವ ಪಡ್ಕೋಬೇಕು. ಗೌಡರ ಘನತೆಗೆ ಪೆಟ್ಟು ಬೀಳಬಾರ್ದು. ಅಂದರೆ ನವೀನ ನಕ್ಷತ್ರ ಇಬ್ಬರು ಲವರ್ಸ್ ಥರ ಜಗಜ್ಜಾಗೀರೋ ಹಾಗೆ ಇಲ್ಲ ಅಂತ ಗೌಡ್ರ ಯೋಚನೆಯಲ್ಲಿ ಉಳಿದಿದೆ ಅಂತೂ ತನ್ನಷ್ಟಕ್ಕೆ ತಾನೇ ತರ್ಕ ಮಾಡಿಕೊಂಡು, ಗೌಡ್ರೆ ನಿಮ್ಮ ಚಿಂತೆ ನನಗೆ ಅರ್ಥ ಆಗ್ತಿದೆ. ಆದರೆ ಇವತ್ತು ನಾನು ನಿಮ್ಗೆ ಮಾತು ಕೊಡ್ತೀನಿ. ನೀವು ಬಯಸಿದಂತೆ ಅವರಿಬ್ಬರನ್ನ ನೋಡಿಕೊಂಡು ನಿಮ್ಮ ಆಸೆಯಂತೆ ನಕ್ಷತ್ರನ ಈ ಮನೆ ಸೊಸೆ ಮಾಡ್ಕೊಳ್ಳೋದು ಅವಳ ಅಣ್ಣನಾಗಿ, ಅವನ ಫ್ರೆಂಡ್ ಆಗಿ ನನ್ನ ಜವಾಬ್ದಾರಿ. ಇನ್ನು ಈ ವಿಷಯದಲ್ಲಿ ನೀವು ಯೋಚನೆ ಮಾಡದೆ ನಿಮ್ಗೇನು ಗೊತ್ತೇ ಇಲ್ವೇನೋ ಅನ್ನೋ ಹಾಗೆ ಅವಾಗವಾಗ ನಿಮ್ಮ ಲಕ್ಷ್ಮಿನ ನೋಡ್ಕೊಂಡು ಬಂದು ನಿಶ್ಚಿಂತೆಯಾಗಿರಿ ಅಂತ ಸತಿ ಮಾತು ಕೊಟ್ಟಿದ್ದ. ನೀನಿಷ್ಟು ಹೇಳ್ದಲ್ಲ, ನನಗೀಗ ಯಾವ ಚಿಂತೆ ಇಲ್ಲ. ಆದರೆ ನನ್ನ ಸೊಸೆ ಹುಷಾರು ಕಣೋ, ತುಂಬ ಮೃದು ಸ್ವಭಾವ ಅವಳದು. ಇವನೋ ಶತವೊರಟ, ಅವಳನ್ನು ನೋಯಿಸ್ಬಿಟ್ಟಾನು. ಮನೆ ಸೊಸೆ ಕಣ್ಣೀರು ಹಾಕಿದ್ರೆ ಮನೆಗೆ ಶ್ರೇಯಸ್ಸಲ್ಲ. ಪ್ರೀತಿ ಮಾಡಲಿ, ಆದರೆ ಈಗಿನ ಕಾಲ ಥರ ಪಾರ್ಕು ಸಿನಿಮಾ ಅಂತ ಲಜ್ಜೆ ಇಲ್ಲದೆ ಕೈ ಹಿಡ್ಕೊಂಡು ಸುತ್ತೋ ಪ್ರೀತಿ ಆಗದೇ ಇರಲಿ. ಇಂಥ ವಿಷಯದಲ್ಲಿ ಅವನು ಹೇಗೆ ಅಂತ ನನಗಿಂತ ನಿನಗೆ ಗೊತ್ತು. ಅವನ ಲಗಾಮು ಇನ್ನು ಮುಂದೆ ನಿನ್ನ ಕೈನಲ್ಲಿರಲಿ ಅಷ್ಟೇ ಅಂತ ಗೌಡರು ಕೂಡ ಎಚ್ಚರಿಕೆ ಕೊಟ್ಟಿದ್ರು. ಸರಿ ಗೌಡ್ರೆ, ನಾನಿನ್ನೂ ಹೊರಡ್ತೀನಿ, ಕಾಯ್ತಿರ್ತಾನೆ ಇಷ್ಟೊತ್ತು ಎಲ್ಲೋದ ಅಂತ ಗೌಡರಿಗೆ ಬೀಳ್ಕೊಟ್ಟು ಅಲ್ಲಿಂದ ಹೊರಟ ಸತೀಶ್. ಏನೋ ಮಾಡ್ತಿದ್ರಿ ಇಷ್ಟೊತ್ತು ಎನ್ನುತ್ತಲೇ ಒಳಗಡೆ ಬಂದ ಸತೀಶ್. ಏನು ಮಾಡೋದಪ್ಪ, ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಹರಟೆ ಹೊಡಿತಿದ್ದೆ. ಇನ್ನು ಅವನು ಅವಾಗಿಂದ ಏನೋ ಟೈಪ್ ಮಾಡ್ತಾನೇ ಇದ್ದಾನೆ. ನಕ್ಷತ್ರ ಏನಾದರೂ ಚಾಟಿಂಗ್ ಮಾಡ್ತಿದ್ದಾಳೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಟೈಪ್ ಮಾಡ್ತಾನೇ ಇದ್ದಾನೆ ಅಂತ ಯತಿ ಹೇಳ್ದ. ಹೌದಾ, ಅದೇನು ಟೈಪ್ ಮಾಡ್ತಿದ್ಯೋ ಅವಾಗಿಂದ ಎನ್ನುತ್ತಾ ಮೊಬೈಲ್ ಕಿತ್ಕೊಂಡು ಓದಿದ. ನನ್ನ ಉಸಿರಿಗೊಂದು ಹೊಸ ಹೆಸರಿಟ್ಟವಳೆ, ಪ್ರತಿ ರಾತ್ರಿಯೊಳಗೊಂದು ಸಿಹಿ ಕನಸ ಬಿತ್ತಿದವಳೆ, ಜೀವ ಕಳೆದರೂ ಮುಗಿಯದ ಹಿಡಿ ಪ್ರೀತಿಯ ನನ್ನೆದೆಯೊಳಗೆ ತುಂಬಿಡಿದು ಕುರುಳ ಮಿಡಿಸುವ ನಿನ್ನಯ ಕಣ್ಣುಗಳಿಗೆ ಹೇಳು, ದಯಮಾಡಿ ಈಗಲೇ ನನ್ನ ಕೊಲ್ಲಬೇಡವೆಂದು. ಮನದ ಹಾಳೆಯ ತುಂಬ ನೀನಿಟ್ಟ ಹೆಜ್ಜೆ ಗುರುತು, ತೊರೆದು ಹೋಗದಿರು ನನ್ನ ನೀ ಮರೆತು. ನಾನೇನು ಅರಿಯೇ ನಿನ್ನ ಪ್ರೀತಿಯ ಹೊರತು, ಬಾಳು ನನ್ನೊಂದಿಗೆ ನಿನ್ನ ಪ್ರೀತಿಯ ಅರಿತು. ಯಾವುದ ಮರೆತರೂ ಮರೆಯಲಾಗುವುದೇ ಹಸಿರು ಉಸಿರಾಗಿ ನೀ ಎಂದು ನನ್ನ ಜೊತೆ ಇರು. ನವೀನ, ನೀನು ಹೀಗೆ ಆದರೆ ಮೆಡಿಸಿನ್ ಪ್ರಿಸ್ಕ್ರಿಪ್ಷನ್ ಮೇಲೆಲ್ಲ ಕವನಗಳನ್ನು ಬರೀತೀಯ ಅಷ್ಟೇ. ಸೀರಿಯಸ್ ಆಗೋ ಮಾರಾಯ, ಸ್ಟಡೀಸ್ ಕಡೆ ಕಾನ್ಸಂಟ್ರೇಟ್ ಮಾಡು, ಅವಳ ಪಾಡಿಗೆ ಓದಕ್ಕೆ ಬಿಡು ಅಂತ ಸತಿ ಹೇಳ್ತಿದ್ದ. ಮಾತಿನ ನಡುವೆಯೇ ಬಾಯಿ ಹಾಕ್ತಾ ಯತಿ, ಸುಮ್ಮನಿರೋ ನೀನು, ಅವಳಿಗೆಷ್ಟು ಹೇಳಿದ್ರು ಅಷ್ಟೇ. ಆವಾಗಲೇ ಹೇಳ್ತಿದ್ದ, ಅದೆಷ್ಟೋ ರಾಶಿ ಕನಸುಗಳಿದ್ದಾವಂತೆ, ಅದನ್ನೆಲ್ಲ ಮದುವೆಗೆ ಮುಂಚೆ ನನಸು ಮಾಡ್ಕೋಬೇಕಂತೆ. ಅದಕ್ಕೆ ನಾವು ಹೆಲ್ಪ್ ಬೇರೆ ಮಾಡಬೇಕಂತೆ. ಇವನು ಕಪಿಯಾಟ ಆಡೋದು, ಅವಳು ಇವಳೊಬ್ಳಿಗೆ ಉಗಿಯಲ್ಲ, ನಮಗೂ ಸೇರ್ಸಿ ಉಗಿತಾಳೆ. ಅಡ್ಕತ್ರಿಯಲ್ಲಿ ಸಿಕ್ಕಿಕೊಂಡಂಗಾಗಿದೆ ನಮ್ಮ ಲೈಫು ಅಂತ ಅವನು ಹೇಳ್ದ. ನೋಡ್ ನವಿ, ನಕ್ಷತ್ರ ಬರೀ ನಿನಗೆ ಹೆಂಡತಿಯಾಗಿ ಮಾತ್ರ ಬರಬೇಕಾಗಿಲ್ಲ, ಈ ಮನೆ ಹಿರಿ ಸೊಸೆಯಾಗಿ ಬರಬೇಕಿರೋಳು. ಅವಳೊಂದು ಮಣ್ಣಿನ ಮುದ್ದೆ ಥರ ಕಣೋ. ಅವಳನ್ನು ನಿನಗೆ ಮನೆತನದ ಘನತೆ ಗೌರವಕ್ಕೆ ತಕ್ಕಂತೆ ತಿದ್ದಿ ತೀಡ್ಕೋಬೇಕಾಗಿರೋದು ನಿನ್ನ ಕರ್ತವ್ಯ. ಈ ಮನೆ ಹಿರಿಮಗನಾಗಿ ನಿನ್ನ ಜವಾಬ್ದಾರಿ ಕೂಡ ಮರಿಬೇಡ ಅಂತ ಸತಿ ಹೇಳ್ದ. ಇಷ್ಟೊತ್ತು ಗೌಡ್ರು ನಿನ್ನ ತಲೆಗೆ ತುಂಬಿ ಕಳಿಸೋದಾ ಅಂತ ನವೀನ್ ಹೇಳ್ದ. ನಾನು ನಿನಗೆ ಹೇಳ್ತಿರ್ಲಿಲ್ವಾ, ಕೆರೆ ಹಿಂದಿನ ಗದ್ದೆದು ದಾರಿ ವಿಷಯದ ಕಿರಿಕ್, ಅದ್ರ ಬಗ್ಗೆ ಗೌಡ್ರ ಹತ್ರ ಮಾತಾಡೋಕೆ ಹೋಗಿದ್ದೆ ಅಷ್ಟೇ. ತಲೆ ಎಲ್ಲೆಲ್ಲಿ ಓಡಿಸ್ತೀಯೋ ನೀನು ಅಂತ ಸತಿ ಹೇಳ್ದ. ಅಷ್ಟರಲ್ಲಿ ಅರುಣ್ ಬಂದು ಊಟ ರೆಡಿ ಇದೆ ಬರಬೇಕಂತೆ ಅಂತ ಹೇಳಿದ್ರಿಂದ ಮಾತಲ್ಲಿಗೆ ನಿಲ್ಲಿಸಿ ಎಲ್ಲರೂ ತಮ್ಮ ಡೈನಿಂಗ್ ಹಾಲ್ ಕಡೆ ಬಂದಿದ್ರು. ಎಲ್ಲರೂ ಊಟಕ್ಕೆ ಕೂತ್ಕೊಂಡಾಗ ಬಡಿಸಲು ಬಂದ ದಿವ್ಯಾಳಿಗೆ, ನೀನು ಕೂತ್ಕೊಮ್ಮ ಅಂತ ಗೌಡರು ಹೇಳಿದ್ರು. ಇಲ್ಲ ಮಾವ, ನಾನು ಬಡಿಸಿ ಆಮೇಲೆ ಅತ್ತೆಯರ ಜೊತೆಗೆ ಊಟ ಮಾಡ್ತೀನಿ ಅಂತ ಹೇಳಿ ಎಲ್ಲರಿಗೂ ಶಾವಿಗೆ ಪಾಯಸದ ಬೌಲ್ಗಳನ್ನು ಕೊಟ್ಟು ನವೀನನಿಗೆ ಕೊಡಲು ಹೋದಾಗ ಬೇಡ ಅಂತಷ್ಟೇ ಹೇಳ್ದ. ಮಾವನೇ ಹೇಳಿ ಮಾಡಿಸಿದ್ದು, ಟೇಸ್ಟ್ ಮಾಡು ಎನ್ನುತ್ತಾ ಬಲವಂತವಾಗಿ ಬೌಲ್ ಇಡಲು ಹೋದ ದಿವ್ಯಾಗೆ ಉತ್ತರಿಸುವ ಗೋಜಿಗೆ ಹೋಗದೆ, ಚಿಕ್ಕಮ್ಮ ಅನ್ನ ತನ್ನಿ ನನಗೆ ಅಂತ ನವಿ ಹೇಳಿದ್ದ. ನವೀನನ ಮನಸ್ಥಿತಿ ಅರಿವಿದ್ದ ಮನೆಯವರ್ಯಾರೂ ಈ ವಿಷಯ ಮುಂದುವರಿಸೋದಕ್ಕೆ ಹೋಗಲಿಲ್ಲ. ಅದು ಇದು ಬೇರೆ ವಿಷಯ ಮಾತನಾಡ್ತಾ ಊಟ ಮುಗಿಸಿದ್ರು. ಹೀಗೆ ದಿನಗಳು ಉರುಳುತ್ತಾ ಇದ್ವು. SSLC ರಿಸಲ್ಟ್ ದಿನ ಅನೌನ್ಸ್ ಆಗಿತ್ತು. ಆ ದಿನ ಗೌಡರು ಬೆಳಗಿನಿಂದಲೇ ಒಂದು ರೀತಿ ಟೆನ್ಷನ್ನಲ್ಲಿದ್ದರು. ಅದನ್ನು ಗಮನಿಸಿದ ನವೀನ್, ಅಪ್ಪ ಬನ್ನಿ ಇಲ್ಲಿ ಅಂತ ರೂಮಿಗೆ ಕರ್ಕೊಂಡು ಹೋಗಿ ಕೂರಿಸಿ ನೀರು ಕೊಟ್ಟು ಕುಡೀರಿ ಅಂತ. ಗೌಡರು ನೀರು ಕುಡಿಯೋವರೆಗೂ ಸುಮ್ಮನೆ ಇದ್ದವನು, ಅಪ್ಪ ಯಾಕೊಂಥರ ಇದ್ದೀರಾ, ಆರೋಗ್ಯ ಸರಿ ಇದೆ ತಾನೇ? ನೋಡ್ತಾನೇ ಇದ್ದೀನಿ, ಮಾರ್ನಿಂಗಿಂದ ಚಡಪಡಿಸ್ತಿದ್ದೀರಾ, ಏನಾಯಿತು, ಟೆನ್ಷನ್ನಲ್ಲಿದ್ದೀರಾ, ಏನಾದರೂ ಸಮಸ್ಯೆನಾ ಅಂತ ಕೇಳಿದ್ದ. ಮಗನ ಕಾಳಜಿ ಅರಿತವರು, ಹಾಗೇನಿಲ್ವೋ, ಇವತ್ತು SLC ರಿಸಲ್ಟ್ ಬರುತ್ತಂತೆ ಅಂತ ಗೌಡ್ರು ಹೇಳಿದ್ರು. ರಿಸಲ್ಟ್ ಬರೋದಕ್ಕೂ ನೀವು ಟೆನ್ಷನ್ ಆಗೋದಕ್ಕೂ ಏನು ಸಂಬಂಧ ಅಪ್ಪ, ನಮ್ಮನೇಲಿ ಯಾರೂ ಇಲ್ವಲ್ಲ ಈ ವರ್ಷ, ಮತ್ತು ನೀವ್ಯಾಕೆ ಎಕ್ಸಾಮ್ ಬರ್ತಿರೋ ಸ್ಟೂಡೆಂಟ್ಸ್ಗಿಂತ ಜಾಸ್ತಿ ಟೆನ್ಷನಲ್ಲಿದ್ದೀರಾ ಅಂತ ಕೇಳಿದವನು, ಅರೆ ಇವತ್ತು ಚುಕ್ಕಿದು ರಿಸಲ್ಟ್ ಅಲ್ವಾ ಅಪ್ಪ, ಅದಕ್ಕೇನಾದರೂ ಹೀಗಾಗಿದ್ದಾರಾ ಹೇಗೆ ಅಂತ ಅಂದ್ಕೊಂಡು ಡೈರೆಕ್ಟಾಗಿ ಕೇಳೋದಕ್ಕಾಗಲ್ಲ ಅಂದ್ಕೊಂಡವನು ಸುಮ್ಮನೆ ಆಗಿದ್ದ. ನಮ್ಮನೇಲಿ ಯಾರೂ ಇಲ್ವೋ, ಆದರೆ ಲಕ್ಷ್ಮಿ ಇದ್ದಾಳಲ್ಲ, ಚೆನ್ನಾಗೇ ಓದ್ತಾಳೆ, ಆದರೂ ಒಂಥರ ಟೆನ್ಷನ್ ಕಣೋ, ಹೆಣ್ಮಕ್ಳಂದರೆ ಹೀಗೆ ಅಂತ ಗೌಡ್ರು ಹೇಳಿದ್ರು.
ಟೆನ್ಷನ್ ಮಾಡ್ಕೋಬಿಡಿ ಅಪ್ಪ, ನೀವೇ ಹೇಳ್ತಿದ್ದೀರಾ ಚೆನ್ನಾಗಿ ಓದ್ತಾಳೆ ಅಂತ, ಮತ್ತೆ ಸ್ಕೋರ್ ಮಾಡಿರ್ತಾಳೆ ಬಿಡಿ ಅಂತ ನವೀನ್ ಹೇಳ್ದ. ನವಿ, ನಿನ್ನ SSLC PUC ಯಾವ ರಿಸಲ್ಟ್ ದಿನಾನೂ ನಾನು ಇಷ್ಟು ಟೆನ್ಷನ್ ಮಾಡ್ಕೊಂಡಿರಲಿಲ್ಲ, ಅದು ನಿನಗೂ ಗೊತ್ತು. ಅಂದ್ಕೋತೀಯ ಅಲ್ವಾ, ಅಪ್ಪ ಮಗನ ರಿಸಲ್ಟ್ ತಲೆ ಕೆಡಿಸ್ಕೊಂಡಿರಲಿಲ್ಲ, ಈಗ ಯಾರೋ ಸ್ನೇಹಿತನ ಮಗಳ ರಿಸಲ್ಟ್ಗೆ ಇಷ್ಟು ಟೆನ್ಷನ್ ಆಗಿದ್ದಾರೆ ಅಂತ ಅಂದ್ಕೊತಿರ್ತೀಯ ಅಲ್ವಾ. ಗಂಡ್ಮಕ್ಳು ಅಂದರೆ ಧೈರ್ಯ ಅಂತ ಗೌಡ್ರು ಹೇಳಿದ್ರು. ಹಾಗೆಲ್ಲ ಏನೂ ಅಂದ್ಕೊಳ್ಳೋದಿಲ್ಲ ಅಪ್ಪ, ನನಗೆ ಗೊತ್ತು ನೀವು ಅವಳನ್ನು ತುಂಬ ಇಷ್ಟಪಡ್ತೀರಾ ಅಂತ ನವೀನ್ ಹೇಳ್ದ. ಹೌದು, ಲಕ್ಷ್ಮಿ ಅಂದರೆ ನನಗೆ ತುಂಬ ಇಷ್ಟ, ಆದರೆ ಅನ್ನುತ್ತಾ ಮಗನ ಮುಖ ನೋಡಿದ್ರು ಗೌಡ್ರು. ನವೀನ್ ಕೂಡ ಆದರೆ ಏನು ಅನ್ನೋ ಹಾಗೆ ಅಪ್ಪನ ಮುಖ ನೋಡಿದ್ದ. ನಂಗಷ್ಟೇನ ಇಷ್ಟ ಅಂತ ಗೌಡ್ರು ಮಗನ ಮುಂದೆ ಬಾಯಿ ಬಿಟ್ಟು ಕೇಳೇ ಬಿಟ್ಟಿದ್ರು. ಅವನು ಬಾಯಿ ಬಿಟ್ಟು ಹೇಳ್ತಾನೆ ಅನ್ನೋ ನಿರೀಕ್ಷೆಯಲ್ಲಿ. ಗೌಡರ ನೇರ ಪ್ರಶ್ನೆಯಿಂದ ತುಸು ವಿಚಲಿತನಾದ ನವೀನ್ ಮಾತು ಬದಲಿಸುವವನ ಹಾಗೆ, ಅಪ್ಪ ಅವಳ ಹತ್ರ ರಿಜಿಸ್ಟ್ರೇಷನ್ ನಂಬರ್ ಇಸ್ಕೊಳ್ಳಿ, ಮೊಬೈಲ್ನಲ್ಲಿ ನಾನೇ ರಿಸಲ್ಟ್ ನೋಡಿ ಹೇಳ್ತೀನಿ, ನಿಮ್ಮ ಟೆನ್ಷನ್ ಕಡಿಮೆ ಆಗುತ್ತೆ ಅಂತ ಹೇಳ್ದ. ಹೌದು, ಅದು ಸರಿಯೇ, ಅವಳು ರಿಸಲ್ಟ್ ನೋಡಿ ಎಲ್ಲ ಹತ್ರ ಮಾತಾಡಿ ನನಗೆ ಹೇಳೋವರೆಗೂ ನನಗೆ ಕಾಯೋದಕ್ಕಾಗೋಲ್ಲ, ತಗೋ ಎನ್ನುತ್ತಾ ತಮ್ಮ ಮೊಬೈಲ್ ನೋಡುತ್ತಾ ಅವನ ಕೈಲಿ ಕೊಟ್ಟು, ಲಕ್ಷ್ಮೀ ಸೊಸೆ ಅಂತ ಅವಳ ನಂಬರ್ ಸೇವ್ ಮಾಡ್ಕೊಂಡಿದ್ದೀನಿ, ಆ ನಂಬರ್ಗೆ ಕಾಲ್ ಮಾಡಿ ಕೇಳು ಅಂತ ಅಂದರು. ಮೊಬೈಲ್ ಇದೆಯಾ ಅವಳ ಹತ್ರ ಅಂತ ನವೀನ್ ನಂಬರ್ ಹುಡುಕ್ತಾ ಕೇಳ್ದ. ಇದೆ, ಆದರೆ ಸ್ಕೂಲಿಗೆ ತೊಗೊಂಡು ಹೋಗಾಗಿಲ್ಲ, ವಿಶ್ವನಾಥ್ ಅವರು ಕಂಡೀಷನ್ ಹಾಕಿ ಯಾಕೆ ನಿಮಗೆ ನಂಬರ್ ಕೊಟ್ಟಿಲ್ವಾ ಅಂತ ಮರು ಪ್ರಶ್ನೆ ಕೇಳಿದ್ರು. ಅಪ್ಪ ಹೀಗೆ ಬಸ್ನಲ್ಲಿ ನೋಡಿದ್ದೀನಿ ಅಷ್ಟೇ, ನಂಬರ್ ಶೇರ್ ಮಾಡ್ಕೊಳ್ಳೋಷ್ಟು ಪರಿಚಯ ಏನಿಲ್ಲ ನನಗೆ ಅಂತ ನವೀನ್ ಅಪ್ಪನ ಮೊಬೈಲಿಂದ ತನ್ನ ಮೊಬೈಲ್ಗೆ ನಂಬರ್ ಶೇರ್ ಮಾಡ್ಕೊಳ್ತಾ, ಮತ್ತು ಮೆಂಟ್ಲು ಡಾಕ್ಟ್ರು ಅನ್ನೋ ಅಷ್ಟು ಪರಿಚಯ ಇದೆಯಾ ಅಂತ ನಗೆಯಾಡಿದ್ರು ಗೌಡರು. ಅಪ್ಪ ತಗೊಳ್ಳಿ, ರಿಂಗ್ ಆಗ್ತಿದೆ ಅಂತ ಮೊಬೈಲ್ ಹಸ್ತಾಂತರಿಸಿದ್ದ ನವೀನ್. ಅಪ್ಪನ ಮಾತಿಗೆ ಸಿಲುಕಿದರೆ ವಿಷಯ ಬಾಯಿ ಬಿಡಿಸದೆ ಬಿಡಲ್ಲ ಪಂಚಾಯಿತಿ ಜನ ಅಂತ ಅಂದ್ಕೊಳ್ತಾ ಆ ಕಡೆಯಿಂದ ನಕ್ಷತ್ರ ಮಾತಾಡ್ತಿದ್ಲು. ನಕ್ಷತ್ರಳ ಜೊತೆ ಮಾತನಾಡುವಾಗ ಗೌಡರ ಮುಖಭಾವವನ್ನು ಗಮನಿಸುತ್ತಿದ್ದ ನವೀನ್, ನಿಜ ಅಪ್ಪ ಅವಳನ್ನು ತುಂಬ ಹಚ್ಕೊಂಡಿದ್ದಾರೆ ಅಂದ್ಕೊಂಡು ಅಷ್ಟರಲ್ಲಿ ಗೌಡ್ರು, ತಗೋ ನವೀನ ನಂಬರ್ ಹೇಳ್ತಾಳಂತೆ ಬರ್ಕೋ ಅಂತ ಹೇಳಿದ್ರು. ನಂಬರ್ ಬರೆದುಕೊಂಡು ಕಾಲ್ ಡಿಸ್ಕನೆಕ್ಟ್ ಮಾಡಿ, ಅಪ್ಪ ಈಗ ಆರಾಮಾಗಿರಿ, ನಾನೇ ರಿಸಲ್ಟ್ ನೋಡಿ ಹೇಳ್ತೀನಿ ಅಂತ ನವೀನ್ ಹೇಳ್ದ. ನವಿ, ಲಕ್ಷ್ಮಿ ಚೆನ್ನಾಗೇ ಪಾಸ್ ಆಗ್ತಾಳೆ, ಜಾತ್ರೆಯಲ್ಲಿ ನೋಡಿದ್ದು ಮತ್ತು ಈ ಕಡೆ ಹೋಗೋಕ್ಕಾಗಿಲ್ಲ, ನನಗೂ ಲಕ್ಷ್ಮಿನ ನೋಡೋಂಗಾಗಿದೆ, ಅವಳಿಗೆ ಕಾಜು ಬರ್ಫಿ ಅಂದರೆ ತುಂಬ ಇಷ್ಟ, ನೀನು ಟೌನ್ಗೆ ಹೋದರೆ ತೊಗೊಂಡು ಬಾ, ರಿಸಲ್ಟ್ ಬಂದಮೇಲೆ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಗೌಡ್ರು ಹೇಳಿದ್ರು. ಅಪ್ಪ ನೀವಷ್ಟೇ ಅಲ್ಲ, ನಾನು ಅವತ್ತೇ ಲಾಸ್ಟ್ ನೋಡಿದ್ದು, ನನಗೂ ನೋಡೋಂಗಾಗಿದೆ, ನಿಮ್ಗೆ ಯಾಕೆ ಇದೆಲ್ಲ ಅರ್ಥ ಆಗ್ತಿಲ್ಲ ಅಂತ ಹೇಳಬೇಕು ಅಂತ ಅಂದ್ಕೊಂಡ್ರು. ಸರಿಯಪ್ಪ ಅಂತ ಅಷ್ಟೇ ಹೇಳಿ ಮನೆಯಿಂದ ಹೊರಗಡೆ ಹೋದ ನವೀನ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ನಿಮಗೆ ಈ ಕತೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.